ಹಾಯ್, ನಮಸ್ಕಾರ. ವೆಲ್ಕಮ್ ಟು ಪ್ರೀತಿ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದ್ರೆ ರೀ ಎಗ್ ಸುಕ್ಕ ಮಾಡ್ತೇನೆ ರೀ. ಈಸಿಯಾಗಿ ಬ್ಯಾಚುಲರ್ಸು ಮಾಡ್ಕೊಬೋದು ರೀ. ಬಂದು ನೋಡೋಣ ಹೆಂಗೆ ಮಾಡ್ಕೊತೀವಿ ರೀ. ಫಸ್ಟ್ ಆಯಿಲ್ ಇಟ್ಕೊಂಡೇನಿ ರೀ. ಆಯಿಲ್ ಇಟ್ಕೊಂಡು 2 ಚಕ್ಕೆ 2 ಲವಂಗ ಒಂದೇ ಒಂದು ಎಲೆ ಹಾಕೊಂಡೇನಿ ರೀ. ಸ್ವಲ್ಪ ಜೀರಿಗೆ ರೀ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇವ. ನಾವು ಯಾವುದೇ ರೀತಿ ರುಬ್ಬಿದ ಮಸಾಲೆ ಹಾಕತ್ತೀವಿ ಇದಕ್ಕೆ. ಹಾಗೆ ನಾರ್ಮಲಾಗಿ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೇ ಹಾಕಿ ಮಾಡ್ತಾರೆ ನೋಡಿರಿ. ಈಗ ಇದಕ್ಕೆ ಟೊಮೆಟೊ ಹಾಕೋತೇನೆ ರೀ. ಇನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೊಮೆಟೊ ಮೆತ್ತಗೆ ಆಗ್ಬೇಕು. ಇದಕ್ಕೆ ಮೆತ್ತಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಮೆತ್ತಗೆ ಹಾಕತ್ತೆ. ಒಂದು 5 ನಿಮಿಷ ಬಿಟ್ಬಿಡ್ರಿ, ಮೆತ್ತಗೆ ಹಾಕತ್ರಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ. ನೋಡ್ರಿ, ಇದಕ್ಕೆ ಮ್ಯಾಗ ಕೊತ್ತಂಬರಿ ಹಾಕೋತೀನಿ ರೀ. ಇದಕ್ಕೆ ಈಗ ಮಸಾಲೆ ಹಾಕೊಂಡ್ರಿ. ಇದನ್ನು ನಮ್ಮ ಮನ್ಯಾಗ ಮಾಡ್ಕೊಂಡ್ರಿ ಮಸಾಲೆ. ನಾವು ಹೊರಗಿಂದ ಹಾಕಂಗಿಲ್ಲ ರೀ. ಈ ಮಸಾಲೆ ಬೇಕಂದ್ರೆ ಕಮೆಂಟ್ ಒಳಗೆ ಹಾಕ್ರಿ, ನಾನು ಮಾಡಿ ತೋರಿಸ್ತೀನಿ. ಈ ಖಾರನೂ ಅಷ್ಟೇ ನಾವು ಮನ್ಯಾಗ ಮಾಡ್ತೇವೆ ರೀ. 2 ಸ್ಪೂನ್ ಹಾಕತ್ತೆ ರೀ. ಇದಕ್ಕೆ ಈಗ ರೀ ನಾವು ಎಗ್ನ ಮೊದಲು ಕುದಿಸಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ರಿ. ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ನಾಗ ನೀವು ಕಟ್ ಮಾಡ್ಕೊಬೋದು. ಈಗ ಇದನ್ನು ಹಾಕ್ಕೊಂಡ್ರಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಆ ಮಸಾಲೆ ಎಲ್ಲ ಕುದಿಯೋಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ನೋಡಿರಿ. ಇದು ಚೆನ್ನಾಗೆ ಕುದಿಬೇಕು. ನೋಡಿರಿ, ರೆಡಿ ಆಗೈತಿ. ಇಷ್ಟ ರೀ, ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಬೋದು ರೀ. ನೋಡಿ, ಸರ್ವ್ ಮಾಡೋದ್ರಿ. ಈಗ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.